ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಆಲ್ಬರ್ಟ್. ನಾನೊಬ್ಬ ಮದ್ಯ ರೋಗಿ. ದೇವರ ದಯೆಯಿಂದ ಈ ಬಂಧುಗಳ ಅನುಭವದ ಆಧಾರದಿಂದ ಹಾಗೂ ಈ ಕಾರ್ಯಕ್ರಮದ ಆಧಾರದಿಂದ ನಾನು ಇವತ್ತು ಯಾವುದೇ ತರದ ಅಮಲು ಸೇವನೆ ಮಾಡಿಲ್ಲ, ಮಾಡುವ ಮಾನಸಿಕ ಒತ್ತಡ ನನಗೆ ಇಲ್ಲ. ಮೊದಲಿಗೆ ನಾನು ಭಗವಂತನಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಆತ್ಮೀಯ ಸ್ನೇಹಿತರೆ, ನಾವು ಬಿಗ್ ಬುಕ್ ಅಲ್ಲಿ ವೈದ್ಯರ ಅಭಿಪ್ರಾಯವನ್ನು ಓದಿ ಆ ತಿಳುವಳಿಕೆಯನ್ನು ಪಡೆಯಲು ಪ್ರಾರಂಭಿಸಿದ್ದೇವೆ. ನಾವು ನಿನ್ನೆ ಪೇಜ್ ನಂಬರ್ ರೋಮನ್ ಅಂಕೆ 15 ಇಲ್ಲಿ 3ನೇ ಪ್ಯಾರಾಗ್ರಾಫ್ ತನಕ ನಾವು ನಿನ್ನೆ ನಾವು ಅದನ್ನು ತಿಳಿದುಕೊಂಡಿದ್ದೇವೆ. ಒಂದೆರಡು ವಾಕ್ಯವನ್ನು ನಾನು ಮತ್ತೆ ಜ್ಞಾಪಕಕ್ಕೆ ತರುತ್ತೇನೆ. ಈ ಪುಸ್ತಕವು ವೈದ್ಯರು ಮುಂದುವರಿಸ್ತಾರೆ ಬರೆಯುವುದನ್ನು. ಅಲ್ಲಿ ಈ ಪುಸ್ತಕವು ಅಮಲ್ ರೋಗಕ್ಕೆ ಬಲಿಯಾದವರಿಗೆ ಅತ್ಯಂತ ಶ್ರೇಷ್ಠವಾಗಿದೆ ಅಂತ. ಯಾಕಂದ್ರೆ ಈ ಪುಸ್ತಕವು ಒಂದು ಅಮಲು ರೋಗಿಗೆ ಯಾವ ರೀತಿ ಉಪಯುಕ್ತವಾಗಿದೆ ಅಂತ ನಮಗೆಲ್ಲರಿಗೂ ತಿಳಿದೇ ಇದೆ. ಯಾಕೆಂದ್ರೆ ಈ ಪುಸ್ತಕದಲ್ಲಿ ಬರುವ ವಿಚಾರಗಳು ನಮ್ಮ ರೋಗಕ್ಕೆ ಸಂಬಂಧಪಟ್ಟವುಗಳು ಅಂತ ಖಂಡಿತವಾಗಿ ನಾವು ಒಪ್ಪಿಕೊಳ್ಳುತ್ತೇವೆ. ಅನೇಕ ವರ್ಷಗಳ ಅನುಭವ ಪಡೆದ ಡಾಕ್ಟರ್ ಅವರು ಇದನ್ನು ಬರೆದಿರುತ್ತಾರೆ. ಅದಕ್ಕೆ ಕೊನೆಯಲ್ಲಿ ಇಲ್ಲಿ ಒಂದು ವಾಕ್ಯದಲ್ಲಿ ನಾವು ಮುಗಿಸಿದ್ದೆವು. ಅವರು ಅಂದ್ರೆ ಈ 100 ಜನ ಅಮಲ್ ರೋಗಿಗಳು ಈ ಪುಸ್ತಕವನ್ನು ಬರೆಯುವುದಿಗೆ ಒಂದು ವೈದ್ಯರ ಅಭಿಪ್ರಾಯವನ್ನು ಬರೆಯಲು ಅಥವಾ ಈ ಒಂದು ಪತ್ರವನ್ನು ಬರೆಯಲು ಅವರನ್ನು ಕೇಳಿಕೊಂಡಾಗ ಅಥವಾ ವಿನಂತಿಸಿಕೊಂಡಾಗ ಅವರು ಅದನ್ನು ಬರೆಯಲು ಒಂದು ನೈಜ ತೃಪ್ತಿಯ ಪ್ರಜ್ಞೆ ಅವರಿಗೆ ಆಯಿತು ಅಂತ ಅವರು ಹೇಳ್ತಾರೆ, ಅವರು ಡಾಕ್ಟರ್. ಅಲ್ಲಿಗೆ ನಾವು ನಿಲ್ಲಿಸಿದ್ದೇವೆ. ಮುಂದಿನ ಪ್ಯಾರಾಗ್ರಾಫ್ ಅನ್ನು ಅಮಲ್ ರೋಗಿಗಳಿಗೆ ನೈತಿಕ ಮನೋವಿಜ್ಞಾನ, ಅಲ್ಲಿಂದ ನಾವು ಇವತ್ತು ಆರಂಭ ಮಾಡ್ತೇವೆ. ಫಿರಾಜ್ ಅವರೇ ಅಲ್ಲಿ ಮತ್ತೆ ಓದಿ, ನಿನ್ನೆ ಓದಿದ್ದೀರಿ, ಮತ್ತೆ ಓದ್ಬೇಕಂತ ನಿಮ್ಮನ್ನು ಕೇಳ್ಕೊಳ್ತೇನೆ. ಓಕೆ ಸರ್. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಪಿರಾಜ್. ನಾನೊಬ್ಬ ಅಮಲ್ ರೋಗಿ. ದೇವರ ದಯೆ, ಗುಂಪಿನ ಸಹಾಯ ಹಾಗೂ ಕಾನ್ಸರ್ ಸಹಾಯದಿಂದ ಇವತ್ತೊಂದಿನ ಯಾವುದೇ ತರದ ಮೆಡಿಟೇಷನ್ ಮಾಡಿಲ್ಲ, ಮಾಡಬೇಕಂತ ಇಚ್ಛೆ ಇಲ್ಲ. ಅಮಲ್ ರೋಗಿಗಳಿಗೆ ನೈತಿಕ ಮನೋವಿಜ್ಞಾನವನ್ನು ಯಾವುದಾದರೊಂದು ರೂಪದಲ್ಲಿ ಕೊಡುವುದು ತುರ್ತು ಮಹತ್ವದ್ದಾಗಿದೆ ಎಂದು ನಾವು ವೈದ್ಯರುಗಳು ದೀರ್ಘಕಾಲದಿಂದ ಮನಗಂಡಿದ್ದೆವು. ಆದರೆ ಇದನ್ನು ಅಳವಡಿಸುವುದು ನಮ್ಮಿಂದ ಯೋಚಿಸಲಾರದಷ್ಟು ನಮ್ಮ ಅತ್ಯಾಧುನಿಕ ನಿರ್ದಿಷ್ಟ ಮಾನಗಳಿದ್ದರೂ ಸಹ ತೊಂದರೆಗಳನ್ನು ತೋರಿಸುತ್ತಿತ್ತು. ಪ್ರತಿಯೊಂದಕ್ಕೂ ನಮ್ಮ ವೈಜ್ಞಾನಿಕ ಮಾರ್ಗದಿಂದೇನು ನಮ್ಮ ಏಕೀಕರಿಸಿದ ಜ್ಞಾನದ ಹೊರಗಿನ ಒಳ್ಳೆಯ ಶಕ್ತಿಗಳನ್ನು ಬಳಸಲು ಪ್ರಾಯಶಃ ನಾವು ಚೆನ್ನಾಗಿ ಪೂರ್ಣ ಸಿದ್ಧತೆಯನ್ನು ಪಡೆದಿಲ್ಲ. ಥ್ಯಾಂಕ್ ಯು. ಆತ್ಮೀಯ ಸ್ನೇಹಿತರೆ, ಇಲ್ಲಿ ಒಂದು ಮುಖ್ಯ ವಿಚಾರವನ್ನು ಈ ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿದ್ದಾರೆ ಡಾಕ್ಟರ್ ಅವರು. ಅಮಲ್ ರೋಗಿಗಳಿಗೆ ನೈತಿಕ ಮನೋವಿಜ್ಞಾನವನ್ನು ಯಾವುದಾದರೊಂದು ರೂಪದಲ್ಲಿ ಕೊಡುವುದು ತುರ್ತು ಮಹತ್ವದ್ದಾಗಿದೆ ಎಂದು ನಾವು ವೈದ್ಯರುಗಳು ದೀರ್ಘಕಾಲದಿಂದ ಮನಗಂಡಿದ್ದೆವು ಅಂತ. ಅಂದ್ರೆ ಈ ಅಮಲ್ ರೋಗಿಯ ಮನಸ್ಸು ಯಾವ ರೀತಿಯಾಗಿ ಇರ್ತದೆ, ಅವರ ಯೋಚನೆಗಳು ಏನು, ಅವರು ಯಾವುದೇ ವಿಚಾರವನ್ನು ಸಕಾರಾತ್ಮಕವಾಗಿ ಯೋಚಿಸುವುದಿಲ್ಲಲ್ಲ, ಎಲ್ಲವನ್ನೂ ನಕಾರಾತ್ಮಕವಾಗಿ ಯೋಚಿಸುವುದು. ಯಾಕೆಂದ್ರೆ ನಮ್ಮ ರೋಗ ಲಕ್ಷಣಗಳು ನಾವೆಲ್ಲ ತಿಳಿದಿದ್ದೇವೆ ಅಲ್ಲ, ಯಾವ ರೀತಿಯ ನಮ್ಮ ಯೋಚನೆಗಳು ಅಂತ. ಇಲ್ಲಿ ಈ ಯೋಚನೆಗಳನ್ನು ನಾನು ಬದಲು ಮಾಡಬೇಕಾದ್ರೆ ಅವರು, ಈ ಡಾಕ್ಟರ್ ಅವರು ಹೇಳ್ತಾ ಇದ್ದಾರೆ, ಯಾವುದಾದೊಂದು ರೂಪದಲ್ಲಿ ನನ್ನ ಮನಸ್ಸನ್ನು ಬದಲಾಯಿಸ್ಲಿಕ್ಕೆ. ಯಾಕೆಂದ್ರೆ ಹಲವಾರು ನಾನು ಉದಾಹರಣೆ ಕೊಡಬಹುದು. ನನ್ನಂತ ಅಮಲ್ ರೋಗಿ ಯೋಚಿಸುವ ಅಥವಾ ನೋಡುವ ದೃಷ್ಟಿಕೋನ ಯಾವ ರೀತಿಯಾಗಿ ಇದೆ ಅಂತ. ಉದಾಹರಣೆಗೆ ನಾನು ಬಾಲ್ಯದಿಂದಲೂ ಒಂದು ನಮ್ಮ ಜೊತೆ ಹುಡುಗರು ಒಂದು ಒಳ್ಳೆ ಕಲಿಯುವುದರಲ್ಲಿ ತುಂಬಾ ಜಾಣರಿದ್ದವರು, ಅವರು ಒಳ್ಳೆ ಮಾರ್ಕ್ಸ್ ತೆಗೆದವರು, ಅವರನ್ನು ನಮ್ಮ ಕ್ಲಾಸ್ ಟೀಚರ್ಸ್ಗಳು ಅವರನ್ನು ಉತ್ತೇಜಿಸಿ ಅವರ ಬಗ್ಗೆ ಒಂದು ಒಳ್ಳೆ ಮಾತುಗಳನ್ನು ಹೇಳುವಾಗ ನಾನು ಯಾವ ರೀತಿಯಾಗಿ ನನ್ನ ಮನಸ್ಸಿನಲ್ಲಿ ಯೋಚಿಸ್ತಿದ್ದೆ, ನಾನು ಒಂದು ತರ ಅವನ ಮೇಲೆ ದ್ವೇಷದಿಂದ ಕೂಡುತ್ತಿದ್ದೆ. ಒಂದು ಒಳ್ಳೆ ವಿಚಾರ ಅದನ್ನು ಒಳ್ಳೆದಾಗಿಯೇ ತಗೊಳ್ಳಿಕ್ಕೆ ನನಗೆ ಸಾಧ್ಯವಾಗ್ತಿದ್ದಿಲ್ಲ. ಆ
ವಿಚಾರ. ಯಾಕೆಂದ್ರೆ ನಾನು ಅವನ ಬಗ್ಗೆ ಕೆಟ್ಟದಾಗಿಯೇ ಆಲೋಚನೆ ಮಾಡ್ತಿದ್ದೆ. ಆ ಹುಡುಗ ಏನೆಲ್ಲ ಶ್ರಮ ಪಟ್ಟಿದ್ದಾನೆ, ಅವನು ನನ್ನ ಜೊತೆಗಾರನಾಗಿ ನಾನು ಯಾವುದೇ ಶ್ರಮ ಪಡ್ಲಿಲ್ಲ, ಆದ್ರೆ ನನಗೆ ಮಾರ್ಕ್ಸ್ ಬರ್ಲಿಲ್ಲ, ಅವನಿಗೆ ಮಾರ್ಕ್ಸ್ ಬಂದಿದೆ ಅಂತ. ಅವನ ಪ್ರಯತ್ನ, ಅವನ ನಮ್ಮ ಶಿಕ್ಷಕರು ಏನಿದ್ದಾರೆ ಅವರ ಪ್ರಯತ್ನ, ಅಲ್ಲೆಲ್ಲ ಹಲವಾರು ಜನಗಳ ಪ್ರಯತ್ನದ ಮೂಲಕ ಆ ಹುಡುಗ ಅಥವಾ ಆ ವಿದ್ಯಾರ್ಥಿ ಒಂದು ಒಳ್ಳೆ ಅಂಕಗಳನ್ನು ಪಡೆದಿದ್ದಾನೆ. ಅದನ್ನು ನಾನು ಯಾವ ರೀತಿ ಯೋಚಿಸ್ತೇನೆ? ಯಾಕಂದ್ರೆ ನನ್ನ ಅಮಲುತನ ವ್ಯಕ್ತಿತ್ವ ದೋಷಗಳು ಯಾವ ರೀತಿಯಾಗಿದ್ದವು, ನಾನು ಅದನ್ನು ಉಲ್ಟವಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದೆ ಅಥವಾ ನೋಡ್ತಿದ್ದೆ. ಇದಕ್ಕೆ ಈ ಯೋಚನೆಗಳು ನನಗೆ ಬರ್ಲಿಕ್ಕೆ ಕಾರಣಗಳೇನು? ನಾನು ಅವನನ್ನು ಒಳ್ಳೆ ದೃಷ್ಟಿಕೋನದಲ್ಲಿ ನೋಡ್ಬೋದಿತ್ತಲ್ಲ, ಯಾಕೆ ನನ್ಗೆ ನೋಡ್ಲಿಕ್ಕೆ ಆಗುದಿಲ್ಲ? ಯಾಕೆಂದ್ರೆ ನಾನು ನನ್ನ ವ್ಯಕ್ತಿತ್ವದಲ್ಲೇ ನನ್ನ ದೋಷಗಳು ಉಂಟು. ಯಾವ ದೋಷಗಳು ಅಂದ್ರೆ, ನಾನು ಇದ್ದದ್ದನ್ನು ಇದ್ದದ್ದಾಗೆ ನೋಡುವುದಿಲ್ಲ, ಬದಲಿಗೆ ಅದನ್ನು ತಿರುಚಿ ನೋಡುವವ ಮನುಷ್ಯ. ಈ ರೀತಿಯಾಗಿ ನನ್ನ ಮನಸ್ಸಿನೊಳಗೆ ಇರುವುದು. ಇದನ್ನು ಬದಲಾಯಿಸ್ಲಿಕ್ಕೆ ಈ ರೀತಿಯಾಗಿ ಅಮಲ್ ರೋಗಿಗಳು ಮಾಡುತ್ತಾರೆ ಅಂತ ಈ ವೈದ್ಯರುಗಳು ಮೊದಲೇ ತಿಳಿದಿದ್ರು. ಆದ್ರೆ ಇದನ್ನು ಯಾವ ರೀತಿಯಿಂದಲೂ ಅವರಿಗೆ ಬದಲಾಯಿಸ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಅವರು ಇಲ್ಲಿ ಬರೀತಾರೆ ಏನಂದ್ರೆ, ಇವರಿಗೆ ಈ ಸಂಗತಿಗಳಿಗೆ ಏನು ಅವನು ಒಳ್ಳೆ ವಿಚಾರವನ್ನು ಈ ಒಳ್ಳೆಯದಾಗೆ ಅವನು ಯೋಚಿಸ್ಲಿಕ್ಕೆ ಒಂದು ಮನೋವಿಜ್ಞಾನ, ಮನಸ್ಸಿನಲ್ಲಿ ಒಂದು ಒಳ್ಳೆ ರೀತಿಯಾಗಿ ಅವನು ಯೋಚಿಸ್ಲಿಕ್ಕೆ ಅವನಿಗೆ ಯಾಕೆ ಸಾಧ್ಯವಾಗುತ್ತಿಲ್ಲ? ಅದಕ್ಕೋಸ್ಕರ ಏನಾದ್ರೂ ಮೆಡಿಸಿನ್ಗಳು ಇದೆಯಾ ಅಂತ ಅವರು ತುಂಬಾ ಅದನ್ನು ರಿಸರ್ಚ್ ಮಾಡಿದ್ದಾರೆ. ಯಾವ ರೀತಿ ಆದ್ರೆ ಏನಾಗ್ತಿದ್ದಂದ್ರೆ, ದೀರ್ಘಕಾಲದಿಂದ ಮನಗಂಡಿದ್ದೇವೆ ಅಂತ ಹೇಳ್ತಾರೆ ಅವರು. ಹಲವಾರು ವರ್ಷಗಳಿಂದ ಈ ಬಗ್ಗೆ ಅವರು ಯೋಚಿಸಿದ್ದಾರೆ, ವೈದ್ಯರುಗಳ ಗುಂಪೆ. ಆದ್ರೆ ಅವರಿಗೆ ಸಾಧ್ಯವಾಗ್ಲಿಲ್ಲಲ್ಲ, ಖಂಡಿತ ಸಾಧ್ಯವಾಗ್ಲಿಲ್ಲಲ್ಲ. ಹೇಗೆ ಅದು ಸಾಧ್ಯವಾಗಬಹುದು? ಅದನ್ನು ಅವರು ಯಾವ ರೂಪದಲ್ಲಿ ಇವರಿಗೆ ಕೊಡಬಹುದು? ಇದನ್ನೊಂದು ಈ ಮನಸ್ಸಿನಲ್ಲಿ ಬದಲಾವಣೆ ತರಲು ಯಾವ ರೀತಿ ಒಂದು ಪ್ರಯತ್ನ ಪಡಬಹುದು, ಯಾವ ಮದ್ದನ್ನು ನೀಡಬಹುದು ಅಂತ ಅವರು ಯೋಚಿಸಿದರಂತ ಇಲ್ಲಿ ಅವರಿಗೆ ಗೊತ್ತಿತ್ತು. ಮಾತ್ರ ಏನಂದ್ರೆ, ಇದಕ್ಕೆ ಏನಾದ್ರೂ ಒಂದು ಬದಲಾವಣೆ ಮಾಡಬೇಕು. ಮೇಲಿನ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದಾರಲ್ಲ, ಈ ಪುಸ್ತಕವು ಅತ್ಯಂತ ಶ್ರೇಷ್ಠವಾದದ್ದು ಅಂತ, ಅದನ್ನು ಇಲ್ಲಿ ಅವರು ಉಲ್ಲೇಖಿಸ್ತಾರೆ. ಈ ಸಂಗತಿಗೆ ಬೇಕಾದ ವಿಚಾರಗಳು ಈ ಪುಸ್ತಕದಲ್ಲಿ ಇವೆ ಅಂತ, ಇದನ್ನು ಬದಲಾಯಿಸ್ಲಿಕ್ಕೆ. ಯಾಕೆಂದ್ರೆ ಇಲ್ಲಿ ಮೊದಲಿಗೆನೆ ನಮ್ಗೆ ಹೇಳ್ತಾರೆ, ಆಧ್ಯಾತ್ಮಿಕ ಬೆಳವಣಿಗೆಯಿಂದ ಮಾತ್ರ ಈ ರೋಗವನ್ನು ಜಯಿಸಬಹುದು ಅಂತ. ಯಾಕೆಂದ್ರೆ ಇಲ್ಲಿ ಯಾರು ಡಾಕ್ಟರ್ಗಳಿಲ್ಲ, ಯಾರೇ ಒಂದು ತಿಳಿದವರು ಇಲ್ಲ. ಆದ್ರೂ ಒಬ್ಬ ಬಂಧುವಿನ ಅನುಭವವು ಇನ್ನೊಬ್ಬ ಬಂಧುವಿಗೆ ತುಂಬಾ ಈ ಕುಡಿತದಿಂದ ದೂರ ನಿಲ್ಲಲು ಮಾತ್ರ ಅಲ್ಲ, ಅವನು ಒಂದು ಒಳ್ಳೆಯ ನೆಮ್ಮದಿಯ ಜೀವನ ಜೀವಿಸ್ಲಿಕ್ಕೆ, ಅಂದ್ರೆ ಅವನ ಮನಸ್ಸನ್ನು ಬದಲಾಯಿಸ್ಲಿಕ್ಕೆ ಬೇಕಾದ ವಿಚಾರಗಳು ಅವನಿಗೆ ಇನ್ನೊಬ್ಬ ಕುಡುಕನಿಂದಲೇ ಸಿಗ್ತವೆ ಅಲ್ಲ. ಆ ವಿಚಾರವಾಗಿ ಇವರು ಮನಗಂಡು ಈ ವಾಕ್ಯವನ್ನು ಬರೆದಿರ್ತಾರೆ ಬಂಧುಗಳೇ. ಆದ್ರೆ ಅದನ್ನು ಅಳವಡಿಸುವುದು ನಮ್ಮಿಂದ ಯೋಚಿಸಲಾರದಷ್ಟು ನಮ್ಮ ಅತ್ಯಾಧುನಿಕ ನಿರ್ದಿಷ್ಟ ಮಾನಗಳಿದ್ದರೂ ಸಹ ತೊಂದರೆಗಳನ್ನು ತೋರಿಸ್ತಿತ್ತು. ಇದು ಡಾಕ್ಟರ್ಗಳು ನಾವು ಎಷ್ಟು ರೀತಿಯಲ್ಲಿ ಈಗ ಅಮೆರಿಕ ದೇಶದಲ್ಲಿ ಅಂತಲ್ಲ, ನಮ್ಮ ದೇಶದಲ್ಲಿಯೂ ನಮ್ಮ ಊರಿನಲ್ಲಿಯೂ ಈ ಡಾಕ್ಟರ್ಗಳು ಒಂದು ಅಮಲ್ ರೋಗಿಗೋಸ್ಕರ ಏನೆಲ್ಲ ಪ್ರಯತ್ನ ಪಡ್ತಾರಲ್ಲ. ನಾನೊಂದು ಡಾಕ್ಟರ್ ಹತ್ರ ಹೋಗಿದ್ದೆ, ಎಲ್ಲ ಕೈಗಳು ಶೇಕ್ ಆಗ್ತದೆ, ನಂದು ಎಲ್ಲ ಶರೀರ ಕಂಪಿಸ್ತದೆ. ನಾನೆಂದ್ರೆ ಮುಖ್ಯವಾಗಿ ನನ್ಗೆ ಮದುವೆಯ ಸಂದರ್ಭದಲ್ಲಿ ನಾನು ಅದನ್ನು ಒಂದು ಡಾಕ್ಟರ್ ಹತ್ರ ಹೋಗಿದ್ದೆ. ಡಾಕ್ಟರ್ ಹೇಳ್ತಾರೆ ನನಗೆ, ನಿನ್ಗೆ ಬೆಳಿಗ್ಗೆ ಎಲ್ಲ ಶರೀರ ಕಂಪಿಸ್ತದಲ್ಲ, ಇದಾಗ್ತದಲ್ಲ, ಅದು ಆಗ್ತದಲ್ಲ, ಎಲ್ಲ ಅದು ಅವ್ರು ಹೇಳುವಂಥದ್ದು ನನಗೆ ಆಗ್ತದೆ. ಅವ್ರಿಗೆ ಗೊತ್ತುಂಟು ಈ ಕುಡಿತದಿಂದ ಆದದ್ದಂತ ಅವರು ತಿಳಿದುಕೊಂಡಿದ್ದಾರೆ. ನನ್ನ ದೇಹದಲ್ಲಿ ಏನೆಲ್ಲ ಆಗ್ತದೆ ಅಂತಾನು ಅವರಿಗೆ ತಿಳಿದಿದೆ. ಆದ್ರೆ ಅವ್ರು ಹೇಳಿದ್ರು, ನಾನು ಎಲ್ಲ ನೋಡೋಣ, ಒಂದು ಇಂಜೆಕ್ಷನ್ ಕೊಡ್ತೇನೆ ನಿನಗೆ, ಸರಿ ಆಗಬಹುದಂತ. ಆವಾಗ ಅವರೊಂದು ಇಂಜೆಕ್ಷನ್ ಎಲ್ಲ ಕೊಟ್ರು. ನನ್ನ ಆಲೋಚನೆ ಈಗ ನನಗೆ ತಿಳಿತದೆ ಏನಂದ್ರೆ, ನನ್ಗೆ ಆ ಸಮಯದಲ್ಲಿ ಅವರು ಈ ಒಂದು ದೇಹದಲ್ಲಿ ಒಂದು ಬಲ ಬರುವಂತಲಿಕ್ಕೆ ಕೆಲವೊಂದು ವಿಟಮಿನ್ಗಳನ್ನು ಕೊಡ್ತಾರಲ್ಲ, ಆ ರೀತಿಯನ್ನು ಕೊಟ್ಟಿರ್ಬಹುದಂತ ನನಗೆ ಸರಿಯಾಗಿ ಗೊತ್ತಿಲ್ಲ.
ಆದ್ರೆ ಆ ದಿವಸ ನನ್ಗೆ ಸ್ವಲ್ಪ ಮಟ್ಟಿಗೆ ಇದು ಒಂದು ಸ್ವಲ್ಪ ಉಪಶಮನ ಆಗಿತ್ತು. ಅದರಿಂದ ಆದ್ರೆ ಮಾರನ್ ದಿವಸ ನಾನು ಅದೇ ರೀತಿ ಅಲ್ಲ. ಈ ವಿಚಾರ ಬಗ್ಗೆ ಇಲ್ಲಿ ಡಾಕ್ಟರ್ಗಳಿಗೆ ದೊಡ್ಡ ಒಂದು ಸಮಸ್ಯೆ ಆಗಿತ್ತು. ಯಾವುದೇ ಅಮಲ್ ರೋಗಿಗಳನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಮ್ಮ ಒಬ್ಬರು ಸ್ನೇಹಿತರೊಬ್ರು ಇದ್ರು. ಅವ್ರು ಯಾವಾಗ್ಲೂ ಅವರು ನಾವು ನಮ್ಮ ಕಾರ್ಯಕ್ರಮ ಕರೆಯುವತ್ತಿಗೆ ಹೇಳ್ತಿದ್ರು, ಹಲವಾರು ಮೆಂಬರ್ಗಳನ್ನು ಅಥವಾ ಅಮಲ್ ರೋಗಿಗಳನ್ನು ಅವರು ಹೇಗೆ ಕರ್ಕೊಂಡು ಬರ್ತಿದ್ರು. ಇನ್ನು ಸರಿಯಾದ ಇವನಿಗೊಂದು ನೆಲೆ ಕಾಣಿಸಿದೆ ಅಂತ ಅವರು ಸಂತೋಷ ಪಡ್ತಿದ್ರಂತೆ. 4 ದಿವಸ ಹೋಗೋತ್ತಿಗೆ ಅವನು ಮತ್ತೆ ಅದೇ ಜಾಗದಲ್ಲಿ, ಅಲ್ಲಿ ಎಲ್ಲಿಂದ ಅವನನ್ನು ಕರ್ಕೊಂಡು ಬಂದದ್ದು ಅದೇ ಜಾಗದಲ್ಲಿ ಇರ್ತಾನೆ. ಅವರಿಗೆ ಭಾರಿ ಆಶ್ಚರ್ಯ ಆಗ್ತಿತ್ತಂತ ಅವರು ಹೇಳ್ತಿದ್ರು. ಅದೇ ಮಾತು ಇಲ್ಲಿ ಡಾಕ್ಟರ್ಗಳು ಹೇಳಿದ್ದಾರೆ. ಏನಂದ್ರೆ ಆದರೆ ಹೌದು, ದೀರ್ಘದಲ್ಲಿ ಆದರೆ ಅದನ್ನು ಅಳವಡಿಸುವುದರಿಂದ ಯೋಚಿಸಲಾರದಷ್ಟು ನಮ್ಮ ಅತ್ಯಾಧುನಿಕ ಅಂದ್ರೆ ಈ ಸಮಯದಲ್ಲಿ ಈ ನಮ್ಮ ಮೆಡಿಕಲ್ ನಲ್ಲಿ ಹಲವಾರು ವಿಧಾನಗಳಿದ್ದವು, ಹಲವಾರು ಹೊಸ ವಿಧಾನಗಳಿದ್ದವು. ಯಾವುದೇ ಮಾನದಂಡಗಳು ಸಹ ಅವು ಈ ಒಬ್ಬ ಅಮಲ್ ರೋಗಿ ಮೇಲೆ ಉಪಯೋಗಿಸ್ಲಿಕ್ಕೆ, ಅವನ ಮನಸ್ಸನ್ನು ಪರಿವರ್ತನೆ ಮಾಡ್ಲಿಕ್ಕೆ ಇಲ್ಲ. ನಾನು ಒಳ್ಳೆ ವಿಚಾರಗಳನ್ನು ನಾನು ಯೋಚಿಸ್ಬೇಕು, ನಾನು ಈ ರೀತಿಯಾಗಿ ಯೋಚಿಸುವುದು ಸರಿ ಇಲ್ಲ ಅಂತ ಒಂದು ಯೋಚಿಸ್ಲಿಕ್ಕೇನೆ ಅವನಿಗೆ ಸಾಧ್ಯವಾಗ್ತಿರ್ಲಿಲ್ಲ. ಯಾವ ಮಾನದಂಡಗಳು ಅವರಿಗೆ ಅದನ್ನು ಉಪಯೋಗಿಸಿದರೂ ಏನು ತೊಂದರೆಗಳೇ ತೋರಿಸ್ತಿತ್ತು. ನಮ್ಮ ಇದರ ಬಗ್ಗೆ ನಾನು ಇಲ್ಲಿ ಮಾತಾಡ್ಬೇಕಂದ್ರೆ ಇಲ್ಲ. ಯಾವ ರೀತಿಯಾಗಿ ಒಂದು ಅಮಲ್ ರೋಗಿ ವರ್ತನೆ ಅವನ ನನ್ನ ಇಲ್ಲಿ ಒಬ್ರು ಹೇಳ್ತಿದ್ರು ನನಗೆ, ಏನಂದ್ರೆ ನಾನು ಯಾವ ಜಾತಿಯವನು ಅಂದ್ರೆ ನಾನು ಹಾಲೆರೆದ ಕೈಗೆ ಕುಟುಕುವವನು. ಯಾಕೆ ಹಾಗೆ ಮಾಡ್ತಾ ಇದ್ದೇನೆ ನಾನು? ನನ್ಗೆ ಯಾಕೆ ಅಷ್ಟು ಕೆಟ್ಟದಾಗಿ, ನನಗೆ ಒಳ್ಳೆದನ್ನು ಮಾಡಿದವರನ್ನು ನಾನು ತೊಂದರೆಗೆ ಒಳಪಡಿಸ್ತೇನಲ್ಲ? ನಾನು ನನ್ನ ಪ್ರೀತಿ ಪಾತ್ರರಾದ ಎಲ್ಲರನ್ನು ನಾನು ಯಾವ ರೀತಿ ನಾನು ಮಾಡಿದ್ದೇನೆ? ನಾನೇನು ಈ ರೋಗದಿಂದ ನಾನು ಅದನ್ನು ಮಾಡಿದ್ದೇನೆ, ಅದು ಯಾಕೆ ನನಗೆ ಬದಲಾಯಿಸ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ? ನಾನು ಮನುಷ್ಯ, ನನಗೆ ಗೊತ್ತುಂಟು ಎಲ್ಲಾ ಧರ್ಮದಲ್ಲಿ, ನಾನು ಒಂದು ಧರ್ಮದಲ್ಲಿ ಇದ್ದೆ. ಧರ್ಮವು ಅಷ್ಟು ರೀತಿಯಾಗಿ ನನ್ನನ್ನು ಹೇಳಿಕೊಡ್ತಿತ್ತು, ನಮ್ಮ ಹಲವಾರು ವಿಚಾರಗಳನ್ನು ಹೇಳ್ಕೊಡ್ತಿತ್ತು. ಆದ್ರೆ ನಾನು ಇತರರೊಂದಿಗೆ ಯಾವ ರೀತಿ ನನ್ನ ನಡವಳಿಕೆ ಇತ್ತಂತ ಅಂದ್ರೆ ನಾನು ತೊಂದರೆಗಳನ್ನು ತೋರಿಸ್ತಿತ್ತಂತ ಹೇಳ್ತಾರೆ. ಯಾವುದೇ ಮಾನದಂಡವನ್ನು ಅವರು ಉಪಯೋಗಿಸ್ತಾರೆ, ಯಾವುದೇ ಮೆಡಿಸನ್, ಯಾವುದೇ ರೀತಿಯಾಗಿ ಇವನ ಒಂದು ಮನಶಾಸ್ತ್ರಜ್ಞರು ಇವನ ಹದಗೆಟ್ಟಿದ ಮನಸ್ಸನ್ನು ಸರಿ ಮಾಡ್ಬೇಕಂದ್ರೆ, ಅಂದ್ರೆ ಒಬ್ಬ ಮಾನಸಿಕ ಅಸ್ವಸ್ಥ ಅಲ್ಲ ನಾನು ಮಾನಸಿಕವಾಗಿ ಎಲ್ಲ ಅಸ್ವಸ್ಥಗೊಂಡಿದ್ದೇನಲ್ಲ, ಇದನ್ನು ಸರಿಪಡಿಸ್ಲಿಕ್ಕೆ ಯಾವ ರೀತಿಯಿಂದಲೂ ಒಂದು ಸಾಮಾನ್ಯ ಮನುಷ್ಯ ಅವನ ಮನಸ್ಸು ಅಸ್ವಸ್ಥಗೊಂಡಾಗ ಈ ಡಾಕ್ಟರ್ಗಳು ಕೆಲವೊಂದು ಮೆಡಿಸಿನ್ ಅನ್ನು ಕೊಟ್ಟು ಕೆಲವೊಂದು ಸಾರಿ ಅಡ್ಮಿಟ್ ಮಾಡಿಕೊಂಡು ಅವನನ್ನು ಸರಿ ಒಂದು ಮಾಡ್ಲಿಕ್ಕೆ ಸಾಧ್ಯವಾಗ್ತಿತ್ತು ಅವರಿಗೆ. ಆದ್ರೆ ಒಂದು ಅಮಲ್ ರೋಗಿಗೆ ಅವರು ಪ್ರಯತ್ನ ಪಟ್ಟಾಗ ಎಲ್ಲಾ ರೀತಿಯಲ್ಲಿ ಅವರು ತೊಂದರೆಗಳನ್ನೇ ಅನುಭವಿಸಿದ್ದರು ಅಂತ ಇಲ್ಲಿ ಅವರು ಹೇಳ್ತಾರೆ. ಪ್ರತಿಯೊಂದಕ್ಕೂ ನಮ್ಮ ವೈಜ್ಞಾನಿಕ ಮಾರ್ಗದಿಂದೇನು ನಮ್ಮ ಏಕೀಕರಿಸಿದ ಜ್ಞಾನದ ಹೊರಗಿನ ಒಳ್ಳೆಯ ಶಕ್ತಿಗಳನ್ನು ಬಳಸಲು ಪ್ರಾಯಶಃ ನಾವು ಚೆನ್ನಾಗಿ ಪೂರ್ಣ ಸಿದ್ಧತೆಯನ್ನು ಪಡೆದಿಲ್ಲ. ಇಲ್ಲಿ ಹೇಳ್ತಾರೆ ಇವರು, ಏನಂದ್ರೆ ಪ್ರತಿಯೊಂದಕ್ಕೂ ನಮ್ಮ ವೈಜ್ಞಾನಿಕ ಮಾರ್ಗದಿಂದೇನು ನಮ್ಮ ಏಕೀಕರಿಸಿದ ಜ್ಞಾನದ ಹೊರಗಿಯ ಒಳ್ಳೆಯ ಶಕ್ತಿಗಳನ್ನು ಬಳಸಲು ಪ್ರಾಯಶಃ ನಾವು ಚೆನ್ನಾಗಿ ಪೂರ್ಣ ಸಿದ್ಧತೆಯನ್ನು ಪಡೆದಿಲ್ಲ. ಅಂದ್ರೆ ನಾನು ತಿಳಿದ ಮಟ್ಟಿಗೆ ಇದು ಪ್ರತಿಯೊಂದು ಈ ಅಮಲ್ ರೋಗಿಗೆ ಈ ವೈಜ್ಞಾನಿಕ ಮಾರ್ಗದಿಂದ ನಮ್ಗೆ ಯಾವುದೇ ಇದನ್ನು ಸರಿಪಡಿಸಲು ನಮ್ಮ ಜ್ಞಾನದ ಅಂದ್ರೆ ಈ ಡಾಕ್ಟರ್ಗಳು ಏನೆಲ್ಲ ಅವರು ಕಲಿತಿದ್ದಾರೆ ಅದು ಎಲ್ಲಿಯೂ ಅವರಿಗೆ ಉಪಯೋಗ ಆಗ್ಲಿಲ್ಲ. ಅವರು ಹೇಳ್ತಾರೆ ನಾವು ಇನ್ನೂ ಸಿದ್ಧರಾಗಿಲ್ಲ ಇದಕ್ಕೆ ಅಂತ. ಯಾಕಂದ್ರೆ ಈ ಒಂದು ಅಮಲ್ ರೋಗಿಯ ಮನಸ್ಸನ್ನು ಪರಿವರ್ತನೆ ಮಾಡ್ಲಿಕ್ಕೆ ಅಥವಾ ಅವನ ಮನಸ್ಸನ್ನು ಒಂದು ಸಕಾರಾತ್ಮಕವಾಗಿ ಯೋಚನೆ ಮಾಡಿಸಲು ನನ್ಗೆ ಇನ್ನೂ ಸಾಧ್ಯವಾಗ್ಲಿಲ್ಲ. ಯಾಕಂದ್ರೆ ಇಷ್ಟೆಲ್ಲ ನಾವು ವಿಜ್ಞಾನದಲ್ಲಿ ನಮ್ಮ ಈ ಮೆಡಿಕಲ್ ಲೈನಲ್ಲಿ ಹಲವಾರು ವಿಚಾರಗಳನ್ನು ಆಧುನಿಕತೆಗೆ ಸಾಗುವ ಈ ಸಮಯದಲ್ಲಿಯೂ ನಾವು ಇನ್ನೂ ಸಿದ್ಧತೆಗೊಳ್ಳಿಲ್ಲ ಅಥವಾ ಸಿದ್ಧತೆ ಪಡೆದಿಲ್ಲ, ಅಥವಾ ನಾವು
ಇನ್ನು ಕಲಿತಿಲ್ಲನೆ ಅಂತ ಒಂದು ರೀತಿಯಲ್ಲಿ ಅವರು ಹೇಳ್ತಾರೆ. ಅಂದ್ರೆ ಇಲ್ಲಿ ಯಾವ ರೀತಿಯ ಒಂದು ಚಿಕಿತ್ಸೆಯು ಅಮಲ್ ರೋಗಿಗೆ ಒಂದು ಫಲಕಾರಿ ಆಗ್ಲಿಲ್ಲ. ಯಾಕೆ ಇವರು ಇದನ್ನು ಹೇಳ್ತಾರೆ ಅಂದ್ರೆ, ಮೇಲಿನ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದಾರಲ್ಲ, ಇದೊಂದು ಶ್ರೇಷ್ಠ ಪುಸ್ತಕ, ಇದರಿಂದ ಮಾತ್ರ ಸಾಧ್ಯ ಅಂತ ಒಂದು ಅರ್ಥ ಬರುವ ರೀತಿಯಲ್ಲಿ ಇವರು ಇದನ್ನು ಹೇಳಿದ್ದಾರೆ. ಖಂಡಿತವಾಗಿ ಬಂಧುಗಳೇ, ನಾನು ಅಥವಾ ನಾವೆಲ್ಲರೂ ಎಷ್ಟು ಡಾಕ್ಟರ್ಗಳ ಹತ್ರ ಹೋಗಿ ನಾವು ಏನೆಲ್ಲ ಪ್ರಯತ್ನ ಪಟ್ಟಿದ್ದೇವೆ, ಅಥವಾ ನಾವು ಹಲವಾರು ಸಾರಿ ಕುಡಿತ ಬಿಟ್ಟಿರಬಹುದು, ಆದ್ರೆ ನಮ್ಮ ಮನಸ್ಸು, ಹದಗೆಟ್ಟಿದ ಮನಸ್ಸನ್ನು, ಅಸ್ವಸ್ಥಗೊಂಡ ಮನಸ್ಸನ್ನು ಸರಿಪಡಿಸಲು ತುಂಬಾ ಯಾಕೆ ಸಾಧ್ಯವಾಗ್ಲಿಲ್ಲ? ಇನ್ನೂ ನರಳುತ್ತಿರುವ ಅಮಲ್ ರೋಗಿಗಳಂತ ಹೇಳುವಾಗ ನನ್ಗೆ ಹಲವಾರು ಸಾರಿ ನೆನಪಿಗೆ ಬರ್ತದೆ. ಇನ್ನೂ ನರಳುತ್ತಿರುವ ಅಂದ್ರೆ ಕುಡಿತ ಬಿಟ್ಟಿದ್ದಾರೆ ಮತ್ತು ನರಳ್ತಾ ಇದ್ದಾರೆ. ನಾನು ಅದೇ ರೀತಿಯಾಗಿದ್ದೆ, ನರಳ್ತಾ ಇದ್ದೆ. ಆದ್ರೆ ಯಾಕೆ ನಾನು ಸರಿಪಡಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ಈ 12 ಹೆಜ್ಜೆಗಳ ಅಭ್ಯಾಸವನ್ನು ನಾನು ಆರಂಭನೆ ಮಾಡಿರ್ಲಿಲ್ಲ. ಈ ಬಿಗ್ ಬುಕ್ ಅನ್ನು ನಾನು ಓದ್ಲಿಲ್ಲ. ಬದಲಿಗೆ ನಾನು ಸರಿಯಾಗಿದ್ದೇನೆ ಅಂತ ನನ್ನ ಮನಸ್ಸಲ್ಲಿ ನಾನು ಯೋಚಿಸ್ತಿದ್ದೆ. ಅಂದ್ರೆ ಇದೇ ನಕಾರಾತ್ಮಕ ಚಿಂತನೆ. ಈ ಯೋಚನೆ ನನ್ನಿಂದ ಯಾಕೆ ಹೊರಗೆ ಬರುವುದಿಲ್ಲ? ಯಾರಿಂದಲೂ ಯಾಕೆ ಸಾಧ್ಯವಾಗ್ತಾ ಇಲ್ಲ? ನಾನು ಧರ್ಮದಲ್ಲಿ ನನ್ನ ಧರ್ಮದ ಧಾರ್ಮಿಕ ವಿಧಿ ನಿಯಮಗಳನ್ನೆಲ್ಲ ಪಾಲಿಸ್ತಿದ್ದೆ. ಆದ್ರೂ ನನಗೆ ಒಂದು ಒಳ್ಳೆ ಯೋಚನೆ ಮಾಡಲು, ಅಂದ್ರೆ ಈ ಮೇಲಿನ ವಾಕ್ಯವನ್ನು, ಮನೋವಿಜ್ಞಾನ, ನನ್ನ ಮನಸ್ಸಿನಲ್ಲಿ ಯೋಚಿಸುವ ವಿಧಾನ ನಾನು ಯಾವ ರೀತಿಯಾಗಿ ಇತ್ತು ಅಂತ ಇಲ್ಲಿ ನಮ್ಮನ್ನು ಮತ್ತೆ ಇಲ್ಲಿ ನೆನಪಿಸ್ತಾರೆ ಬಂಧುಗಳೇ. ಇದನ್ನು ನಾವು ಅಂದ್ರೆ ಡಾಕ್ಟರ್ಗಳು ಇದನ್ನು ಬದಲಾಯಿಸ್ಲಿಕ್ಕೆ ಖಂಡಿತ ಸಾಧ್ಯ, ಇನ್ನೂ ಸಿದ್ಧತೆಯನ್ನು ಪಡೆದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಸರಿ ಬಂಧುಗಳೇ, ಮುಂದಕ್ಕೆ ಫಿರಾಜ್ ಅವರೇ ಓದಿ ಮುಂದಿನ ಪ್ಯಾರಾಗ್ರಾಫ್. 2 ಪ್ಯಾರಾಗ್ರಾಫ್ ಅನ್ನು ಓದಿ. ಓಕೆ ಸರ್. ಈ ಪುಸ್ತಕದ ಅಗ್ರಗಣ್ಯ ದೇಣಿಗೆಗಾರರಲ್ಲಿ ಒಬ್ಬರಾದವರು ಅನೇಕ ವರ್ಷಗಳ ಹಿಂದೆ ಈ ಆಸ್ಪತ್ರೆಯಲ್ಲಿ ನಮ್ಮ ಆರೈಕೆಯಲ್ಲಿರುವಾಗಲೇ ಕೆಲವು ವಿಚಾರಗಳನ್ನು ಮನಗಂಡರು ಮತ್ತು ಇಲ್ಲಿರುವಾಗಲೇ ಅವುಗಳನ್ನು ಅವರು ತತ್ಕ್ಷಣವೇ ವ್ಯಾವಹಾರಿಕವಾಗಿ ಬಳಸಿದರು. ಆ ಬಳಿಕ ಅವರು ಇಲ್ಲಿರುವ ಇತರ ರೋಗಿಗಳಿಗೆ ಅವರ ಕಥೆಯನ್ನು ಹೇಳುವ ಸೌಕರ್ಯವನ್ನು ಕೊಡಬೇಕೆಂದು ಕೋರಿದರು ಮತ್ತು ನಾವು ಸ್ವಲ್ಪ ಶಂಕೆಯಿಂದಲೇ ಸಮ್ಮತಿಸಿದೆವು. ನಾವು ಅನುಸರಿಸಿದ ವಿಷಯಗಳು ವಿಶೇಷ ಅಭಿರುಚಿಯುಳ್ಳದಾಗಿವೆ. ಅವುಗಳಲ್ಲಿ ಕೆಲವು ನಿಜವಾದ ವಿಸ್ಮಯಕಾರಿಯಾಗಿವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಿರಾಜ್ ಅವರೇ. ಈ ಪುಸ್ತಕದಲ್ಲಿ ಅಗ್ರಗಣ್ಯ ದೇಣಿಗೆಗಾರರಲ್ಲಿ ಒಬ್ಬರಾದವರು ಅನೇಕ ವರ್ಷಗಳ ಹಿಂದೆ ಆಸ್ಪತ್ರೆಯಲ್ಲಿ ನಮ್ಮ ಆರೈಕೆಯಲ್ಲಿರುವಾಗಲೇ ಕೆಲವು ವಿಚಾರಗಳನ್ನು ಮನಗಂಡರು ಮತ್ತು ಇಲ್ಲಿರುವಾಗಲೇ ಅವುಗಳನ್ನು ಅವರು ತಕ್ಷಣವೇ ವ್ಯಾವಹಾರಿಕವಾಗಿ ಬಳಸಿದರು. ಈ ಪುಸ್ತಕದ ಅಗ್ರಗಣ್ಯ ದೇಣಿಗೆದಾರರು, ಈಗ ನಮ್ಗೆಲ್ಲರಿಗೂ ತಿಳಿದಿದ್ದೆ ಈ ಪುಸ್ತಕಕ್ಕೆ ಮೂಲ ಕರ್ತನಾರು ಅಂತ ಬಿಲ್ ಡಬ್ಲ್ಯೂರ ಬಗ್ಗೆ ವಿಚಾರವಾಗಿ ಇಲ್ಲಿ ಹೇಳ್ತಾರೆ. ಏನಂದ್ರೆ ಈ ಪುಸ್ತಕ ಅಗ್ರಗಣ್ಯ ದೇಣಿಗೆಗಾರ ಅಂದ್ರೆ ಈ ಪುಸ್ತಕವನ್ನು ಬರೆದವರು, ಈ ಪುಸ್ತಕವನ್ನು ಬರೆಯಲಿಕ್ಕೆ ಒಂದು ಉತ್ತೇಜಿಸಿದರು. ಈ ನಾವು 100 ಜನ ಅಂತ ಹೇಳ್ತೇವೆ, ಹೌದಾದ್ರು ಇವರ ಪಾತ್ರ, ಬಿಲ್ ಡಬ್ಲ್ಯೂ ಅವರ ಪಾತ್ರ ಇದರಲ್ಲಿ ದೊಡ್ಡದಾಗಿ ಇದೆ. ಯಾಕೆಂದ್ರೆ ಆರಂಭದಲ್ಲೇ ಇವರಿಗೆ ಈ ಒಂದು ದಿವ್ಯ ದರ್ಶನದ ಮೂಲಕ ಈ ವಿಚಾರವು ಅವರಿಗೆ ತಿಳಿದಿತ್ತಲ್ಲ, ಅವರು ಇದನ್ನು ಏನ್ ಮಾಡಿದಂದ್ರೆ ಒಂದು ಪುಸ್ತಕ ರೂಪದಲ್ಲಿ ಇದನ್ನು ನಮ್ಮೆಲ್ಲರಿಗೆ, ಈಗ ನಾವೆಲ್ಲರೂ ಇದನ್ನು ಪಡೆದಿದ್ದೇವೆ ಆದ್ರೆ ಆ ದಿವಸ ಅವರ ಒಂದು ದೇಣಿಗೆ ಅಂತ ಹೇಳ್ಬಹುದು. ಆದ್ರೆ ಇಲ್ಲಿ ಡಾಕ್ಟರ್ ಅವರು ಹೇಳ್ತಾರೆ, ಅವರನ್ನು ದೇಣಿಗೆಗಾರರಲ್ಲಿ ಒಬ್ಬರಾದವರು ಅನೇಕ ವರ್ಷಗಳ ಹಿಂದೆ ಈ ಆಸ್ಪತ್ರೆಯಲ್ಲಿ, ಅವರಂದ್ರೆ ಡಾಕ್ಟರ್ ವಿಲಿಯಂ ಡಿ ಸಿಲ್ಕ್ ವರ್ತ್ ಅವರು ಹೇಳ್ತಾರೆ, ಅಲ್ಲಿ ಅವರು ಅಡ್ಮಿಟ್ ಆದವರು, ಒಂದು ಪ್ರಖ್ಯಾತ ಹಾಸ್ಪಿಟಲ್ ಅದು, ಅಲ್ಲಿ ಅಡ್ಮಿಟ್ ಆಗುವಾಗ ಅವರ ಆರೈಕೆಯಲ್ಲಿರುವಾಗ, ಅವರು ಚಿಕಿತ್ಸೆ ನೀಡಿರುವಾಗಲೇ ಕೆಲವು ವಿಚಾರಗಳನ್ನು ಮನಗಂಡರು ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ಲ? ನಾವು ಬಿಲ್ ಅವರ ಈಗ ಮುಂದಿನ ಅಧ್ಯಾಯದಲ್ಲಿ ನಾವು ಆ ಬಿಲ್ ಅವರ ಕಥೆಯಲ್ಲಿ ಈ ವಿಚಾರಗಳೆಲ್ಲ ಬರುತ್ತವೆ. ಅವರು ಹಾಸ್ಪಿಟಲ್ ಅಲ್ಲಿ ಹೇಗೆ ಅವರು ಚೇತರಿಸಿಕೊಂಡರು ಅಂತ ಈ ವಿಚಾರಗಳು ಮನಗಂಡರು ಅಂತ ಹೇಳ್ತಾರೆ, ಡಾಕ್ಟ್ರೇ ಹೇಳ್ತಾರೆ. ಯಾಕೆಂದ್ರೆ ಬಿಲ್ ಅವರು, ಡಾಕ್ಟರ್ ಬಾಬಾ ಅವರು ಸೇರಿ ಇದನ್ನು ಈ ನಮ್ಮ ಬಾಂಧವ್ಯವನ್ನು ಹುಟ್ಟು ಹಾಕಿದವರು, ಅವರು ಅದರಲ್ಲಿ ಬಿಲ್ ಡಬ್ಲ್ಯೂ ಅವರು ಮೊದಲಿಗೆ ಅದನ್ನು ತಿಳಿದುಕೊಂಡರು ಅಂತ ಅವರು ಹೇಳ್ತಾರೆ.
ಅವರು ಇಲ್ಲಿರುವಾಗಲೇ, ಅಂದ್ರೆ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಇರುವಾಗಲೇ ಅವುಗಳನ್ನು ಅವರು ತಕ್ಷಣವೇ ವ್ಯಾವಹಾರಿಕವಾಗಿ ಬಳಸಿದರು. ಅಂದ್ರೆ ನಾವು ಇಲ್ಲಿ ಈ ಹೆಜ್ಜೆಗಳನ್ನ ಪರಿಣಾಮವಾಗಿ ಆಧ್ಯಾತ್ಮಿಕ ಜಾಗೃತಿ ಹೊಂದಿದಂತ ನಮ್ಮ ಸಾಹಿತ್ಯದಲ್ಲಿ ನಾವು ಓದ್ತೇವೆ. ಅಂದ್ರೆ 12ನೇ ಹೆಜ್ಜೆಯನ್ನು. ಆವಾಗ ಈ ನಮ್ಮ ಎಲ್ಲಾ ವ್ಯವಹಾರಗಳಲ್ಲಿ ಇದನ್ನು ಆಚರಿಸಲು ನಾವು ಪ್ರಯತ್ನಿಸಿದೆವು ಅಂತ. ಯಾಕೆಂದ್ರೆ ಇವರು ಬಿಲ್ ಅವರು ಅದನ್ನು ಆರಂಭದಿಂದಲೇ ಅವರು ಇದನ್ನು ಅವರ ಪ್ರತಿಯೊಂದು ವ್ಯವಹಾರದಲ್ಲಿ ವ್ಯಾವಹಾರಿಕವಾಗಿ, ಅಂದ್ರೆ ಯಾರಲ್ಲಿ ಮಾತಾಡುವತ್ತಿಗೆ ಇರಬಹುದು, ಯಾರಲ್ಲಿ ಅವರು ಆ ಹಾಸ್ಪಿಟಲ್ ಅಲ್ಲಿ ಇರುವಾಗ ಒಂದು ವ್ಯವಹಾರ ಅಂದ್ರೆ ಒಬ್ರೊಬ್ರು ಮಾತಾಡಿಸ್ತಾರೆ, ಏನೋ ನಾವು ಏನೆಲ್ಲ ವಿಚಾರಗಳು ಇರ್ತಾವಲ್ಲ, ಆ ಸಮಯದಲ್ಲಿ ಇದನ್ನೆಲ್ಲ ಬಳಸಿದ್ರಂತ. ಯಾವುದನ್ನು ಬಳಸಿದರು ಅಂದ್ರೆ ಈ ನಾವು ಮೇಲೆ ಮಾತಾಡಿದೇವಲ್ಲ ಈಗ, ನಾವು ಏನಂದ್ರೆ ನಮ್ಮ ಮನಸ್ಸಿನಲ್ಲಿ ಹದಗೆಟ್ಟ ಮನಸ್ಸು, ನಮ್ಮ ಅಸ್ತವ್ಯಸ್ತ ಮನಸ್ಸು ಒಂದು ರೀತಿಯಲ್ಲಿ ಬದಲಾವಣೆ ಕಂಡಿದೆ ಅಲ್ಲ. ಬದಲಾವಣೆ ಅಂದ್ರೆ ಅವರಿಗೆ ದಿವ್ಯ ದರ್ಶನವಾಗಿದೆ. ಅವರು ಬದಲಾವಣೆ ಕಂಡರು. ಅವರು ಒಳ್ಳೆ ವಿಚಾರಗಳನ್ನು ಮಾತಾಡ್ಲಿಕ್ಕೆ, ಒಳ್ಳೆ ವಿಚಾರಗಳನ್ನು ಯೋಚಿಸ್ಲಿಕ್ಕೆ ಆರಂಭದಿಂದಲೇ ಅವರು ಆರಂಭಿಸಿದರು ಅಂತ ಅವರು ಇಲ್ಲಿ ಬರೆದಿದ್ದಾರೆ ಬಂಧುಗಳೇ. ಅದೇ ರೀತಿ ಆ ಬಳಿಕ ಅವರು ಇಲ್ಲಿರುವ ಇತರ ರೋಗಿಗಳಿಗೆ ಅವರ ಕಥೆಯನ್ನು ಹೇಳುವ ಸೌಕರ್ಯವನ್ನು ಕೊಡಬೇಕೆಂದು ಕೋರಿದರು. ಆತ್ಮೀಯ ಸ್ನೇಹಿತರೆ, ಅಷ್ಟು ದೊಡ್ಡ ಆಸ್ಪತ್ರೆ, ಆ ಆಸ್ಪತ್ರೆಯಲ್ಲಿ ಒಬ್ಬ ಇವರು ರೋಗಿ, ಅಲ್ಲಿ ಅವರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅವರು ಏನ್ ಹೇಳ್ತಾರೆ ಅಂದ್ರೆ ಅಂದ್ರೆ ವಿಲಿಯಂ ಡಿ ಸಿಲ್ಕ್ವರ್ತ್ ಒಂದು ದಿವಸ ಬರುವತ್ತಿಗೆ ಅವರಿಗೆ ಇವರ ಮುಖ ಅಲ್ಲಿ ಒಂದು ವಿಶೇಷವಾದ ಕಾಂತಿಯನ್ನು ಕಂಡು ಏನೋ ಬದಲಾವಣೆ ಆಗಿದೆ ಅಂತ ಅವರು ತಿಳಿದಿರ್ತಾರಲ್ಲ. ಅದೇ ರೀತಿ ಅವರು ಬಿಲ್ ಅವರು ಅವರಿಗೆ ತಿಳಿದ ವಿಚಾರವನ್ನು ಇತರರಿಗೆ ಹೇಳಲು ನನಗೊಂದು ಅವಕಾಶ ಮಾಡಿಕೊಡಬೇಕಂತ ಅವರು ಇಲ್ಲಿ ಅವರಲ್ಲಿ ಒಂದು ವಿನಂತಿ ಮಾಡ್ತಾರೆ. ಅಂದ್ರೆ ಅವರ ರೋಗಿಗಳಿಗೆ ಅವರ ಕಥೆಯನ್ನು ಹೇಳುವ ಒಂದು, ಅವರ ಏನು ಅವರು ಪಡೆದಿದ್ದಾರೆ, ಅವರ ಒಂದು ಆಧ್ಯಾತ್ಮಿಕ ರೀತಿಯಲ್ಲಿ ಅವರು ಯಾವ ರೀತಿ ಯೋಚಿಸ್ತಾರೆ, ಈ ಕಥೆಗಳನ್ನು ಅವರು ಇತರರಿಗೆ ಹೇಳಲಿಕ್ಕೆ ಒಂದು ಸೌಕರ್ಯ ಮಾಡಿಕೊಡಬೇಕೆಂದು ಅವರು ವಿನಂತಿಸಿದರು. ಡಾಕ್ಟರ್ ಹತ್ರ ಒಂದು ವಿನಂತಿ ಮಾಡ್ತಾರೆ ನನಗೆ ತಿಳಿದನು. ಆದ್ರೆ ಅದು ಆ ದೊಡ್ಡ ಆಸ್ಪತ್ರೆ, ಆ ಆಸ್ಪತ್ರೆಯಲ್ಲಿ ಈ ವಿಚಾರ, ಒಂದು ಹೊಸದಾದ ಒಂದು ವಿಚಾರವನ್ನು ಅಲ್ಲಿ ಅವರು ಅಳವಡಿಸ್ಬೇಕಾದ್ರೆ, ಬಂದ ರೋಗಿಗಳಿಗೆ ಹೇಳ್ಬೇಕಾದ್ರೆ ಅವರಿಗೆ ಒಂದು ಪ್ರತ್ಯೇಕ ಕೋಣೆ ಬೇಕು, ಪ್ರತ್ಯೇಕ ಜಾಗ ಬೇಕು, ಅಲ್ಲಿ ಅವರು ಒಟ್ಟಿಗೆ ಸೇರ್ಬೇಕು. ಅಂದ್ರೆ ಅವರ ಒಂದು ದೊಡ್ಡ ಆಸ್ಪತ್ರೆ ಅಂದ್ರೆ ಆಡಳಿತದಲ್ಲಿ, ಆ ಆಸ್ಪತ್ರೆ ಆಡಳಿತದಲ್ಲಿ ಅವರ ಗಮನಕ್ಕೆ ತರಬೇಕಾಗ್ತದೆ. ಕೆಲವೊಂದು ವಿಚಾರಗಳು ಇರಬಹುದಲ್ಲಿ ನನ್ನ ಪ್ರಕಾರ. ಆ ವಿಚಾರಗಳಿಗೋಸ್ಕರ ಇವರು ಕೇಳ್ತಾರೆ ಅವರು. ಆದ್ರೆ ನಾವು ಸ್ವಲ್ಪ ಶಂಕೆಯಿಂದಲೇ ಸಮ್ಮತಿಸಿದೆವು ಅಂತ ಅವರು, ನನ್ನ ಪ್ರಕಾರ ಅವರು ಸಡನ್ ಆಗಿ ಅವರಿಗೆ ಎಸ್ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಅಮಲ್ ರೋಗಿಗಳಲ್ಲ ಅವರು ಕೇಳಿದಕ್ಕೆ, ಅವರು ಹೇಳಿದಕ್ಕೆ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಅವರಿಗೆ ಸ್ವಲ್ಪ ಶಂಕೆ ಉಂಟಾಯ್ತು ಅಂತ, ಒಂದ್ ಸ್ವಲ್ಪ ಡೌಟ್ ಆಯ್ತು. ಯಾವ ರೀತಿ ಇವರಿಗೆ ಕೊಟ್ರೆ ಏನಾಗಬಹುದು, ಮುಂದಕ್ಕೆ ಆಗುವ ಏನಾದ್ರೂ ಪರಿಣಾಮಕ್ಕೆ ಯಾರು ಜವಾಬ್ದಾರಿ, ಅದೆಲ್ಲ ಅವರು ಯೋಚನೆ ಮಾಡ್ಬೇಕಲ್ಲ. ಒಂದು ದೊಡ್ಡ ಒಂದು ಹಾಸ್ಪಿಟಲ್ ಅಲ್ಲ ಅದು, ಅಲ್ಲಿ ಹಲವಾರು ಒಬ್ರು ಇಬ್ರು ಅಲ್ಲ ತುಂಬಾ ಮಂದಿ ಆಡಳಿತದಲ್ಲಿ ಇದ್ದಾರೆ. ಅಲ್ಲಿಗೆ ಅವರಿಗೆ ಸ್ವಲ್ಪ ಶಂಕೆ ಉಂಟಾಯ್ತಂತ ಅವರೆಲ್ಲರೂ ಅವರೊಳಗೆ ಒಂದು ವಿಚಾರ ವಿನಿಮಯ ಮಾಡಿರಬಹುದು ಅಂತ ಇಲ್ಲಿ ಅವರು ಬರೀತಾರೆ. ಮತ್ತೆ ಒಂದ್ ಸ್ವಲ್ಪ ಶಂಕೆಯಿಂದಲೇ, ಸ್ವಲ್ಪ ಒಂದು ಸಂಶಯದಿಂದಲೇ, ಏನು ಇದು ಆಗ್ತದಾ ಆಗುದಿಲ್ವಾ, ಯಾರಿಗೂ ಮೆಚ್ಚುಗೆ ಆಗ್ತದಾ, ಇತರರು ಅದನ್ನು ಕೇಳಿಕೊಳ್ತಾರಾ, ಅದರಿಂದ ಏನಾದ್ರೂ ಬದಲಾವಣೆ ಕಂಡುಕೊಳ್ಬಹುದಾ? ಯಾಕಂದ್ರೆ ಇವರ ರೀತಿಯಲ್ಲಿ ಹೋಗಿ ಯಾವುದೇ ಬದಲಾವಣೆಯನ್ನು ಯಾವುದೇ ಅಮಲ್ ರೋಗಿಯಲ್ಲಿ ಕಂಡುಕೊಳ್ಳಿಕ್ಕೆ ಅವರಿಗೆ ಸಾಧ್ಯವಾಗ್ಲಿಲ್ಲ ಅಂತ ಒಂದು ಒಪ್ಪಿಕೊಂಡಾಗೆ ಆಗ್ತದೆ ಅವರು. ಇದೆಲ್ಲ ವಿಚಾರಗಳು ಅವರು ಎಲ್ಲ ವಿಚಾರ ವಿನಿಮಯ ಮಾಡಿಕೊಂಡು ಅಂದು ಸಮ್ಮತಿಸಿದರು, ಸಂಶಯದಿಂದಲೇ ಸಮ್ಮತಿಸಿದರು ಅಂತ ಅವರು ಇಲ್ಲಿ ಹೇಳ್ತಾರೆ. ನಾವು ಅನುಸರಿಸಿದ ವಿಷಯಗಳು ವಿಶೇಷ ಅಭಿರುಚಿಯುಳ್ಳವಾಗಿವೆ, ಅವುಗಳಲ್ಲಿ ಕೆಲವು ನಿಜವಾಗಿ ವಿಸ್ಮಯಕಾರಿಯಾಗಿವೆ. ನಾವು ಅನುಸರಿಸಿದ ವಿಷಯಗಳು ವಿಶೇಷ ಅಭಿರುಚಿಯುಳ್ಳದ್ದಾಗಿದೆ ಅಂತ. ಯಾಕೆಂದ್ರೆ ಬಿಲ್ ಅವರು ಅವರ ವಿಚಾರವಾಗಿ, ಯಾಕೆಂದ್ರೆ ಒಂದು ನಾವು ಈಗ ಬಿಗ್ ಬುಕ್ ಅಲ್ಲಿ ಆದ್ರೂ ನಾವು ಒಂದು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೋಸ್ಕರ
ನಾವು ಯಾವ ರೀತಿ ಈ ಮುಂದಕ್ಕೆ ಸಾಗ್ಬಹುದು, ನಾವು ಯಾವ ರೀತಿ ನಾವು ಇದನ್ನು ಅಂದ್ರೆ ಎಲ್ಲಾ ವಿಚಾರಗಳು 1ನೇ ಹೆಜ್ಜೆಯಿಂದ 12ನೇ ಹೆಜ್ಜೆ ತನಕ ನಮ್ಮ ವಿಚಾರವಾಗಿ, ಒಬ್ಬ ಅಮಲ್ ರೋಗಿಯ ವಿಚಾರವಾಗಿ ಹಲವಾರು ರೀತಿಯಲ್ಲಿ ನಾನು ಬದಲಾವಣೆ ಹೊಂದಬೇಕಾದ್ರೆ ಈ ಹೆಜ್ಜೆಗಳನ್ನು ನಾನು ಯಾವ ರೀತಿ ಪಾಲಿಸ್ಬೇಕು ಅಥವಾ ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಳ್ಳಬೇಕಂತ ಹಲವಾರು ವಿಚಾರಗಳು ಉಂಟಲ್ಲ. ಈ ಕಾರ್ಯಕ್ರಮವು ತುಂಬಾ ಸರಳವಾಗಿದೆ, ಅದೇ ರೀತಿ ಒಂದು ಸರಳವಾದ ರೀತಿಯಲ್ಲಿ ನಮ್ಗೆ ಇದನ್ನು ಹೇಳಿಕೊಟ್ಟಿದ್ದಾರಲ್ಲ. ಈ ವಿಚಾರವನ್ನು ತುಂಬಾ ವಿಶೇಷ ಅಭಿರುಚಿ ಉಳ್ಳದಾಗಿದೆ ಅಂತ ಹೇಳ್ತಾರೆ. ನಾನೊಂದು ಸಾರಿ ನಮ್ಗೆ ಒಬ್ಬ ತಿಳಿದವರು ನಮ್ಮ ಮೀಟಿಂಗಿಗೆ ಬಂದಿದ್ರು. ಅವರು ಅಮಲ್ ರೋಗಿ ಅಲ್ಲ. ಅವರು ಆ ದಿವಸ ಹೇಳಿದ ಮಾತೊಂದು ಇವತ್ತು ನನಗೆ ನೆನಪಾಗ್ತದೆ. ಇದೊಂದು 10-25 ವರ್ಷಗಳ ಮುಂಚೆ ಹೇಳಿದ ಮಾತು. ಅವರು ತುಂಬಾ ಓದಿದವರು, ಅವರು ತುಂಬಾ ತಿಳಿದುಕೊಂಡಿದ್ದವರು. ಅವರು ಒಂದು ಮೀಟಿಂಗಿಗೆ ಬಂದಿದ್ರು, ಒಂದು ನಮ್ಮ ಸ್ಟೆಪ್ ಸ್ಟಡಿ ಆಗುವ ಮೀಟಿಂಗಿಗೆ. ಆ ಸಂದರ್ಭದಲ್ಲಿ ಅವರು ಹೇಳಿದ ಮಾತು ಇವತ್ತು ನನಗೆ ನೆನಪಿಗೆ ಬರ್ತದೆ ಬಂಧುಗಳೇ. ಈ ತುಂಬಾ ನೀವು ಏನು ಈ ಮೀಟಿಂಗ್ ಮಾಡ್ತೀರಿ, ಇದೊಂದು ಭಾರಿ ಒಳ್ಳೆಯ ವಿಚಾರ. ಮತ್ತೆ ಒಂದು ತುಂಬಾ ಅರ್ಥಗರ್ಭಿತವಾದ ವಿಚಾರ. ಒಂದೊಂದು ಶಬ್ದಗಳಿಗೂ ತುಂಬಾ ಅರ್ಥ ಉಂಟು ಆಲ್ಬರ್ಟ್. ಅದು ಇಂಗ್ಲಿಷ್ ಭಾರಿ ಹೈ ಇಂಗ್ಲಿಷ್ ಅದು. ಅದನ್ನು ಯಾರು ತುಂಬಾ ಅರ್ಥೈಸಿಕೊಳ್ಳಿಕ್ಕೆ ಅಷ್ಟು ಸುಲಭದಲ್ಲ. ಆದ್ರೆ ತುಂಬಾ ಒಂದು ಇಂಟ್ರೆಸ್ಟ್ ಆಗ್ತದೆ ಅದನ್ನು ಓದುವತ್ತಿಗೆನೆ ಅಂತ ಅವರು ನನಗೆ ಹೇಳ್ತಿದ್ರು. ಅವರು ತುಂಬಾ ಓದಿದವರು, ಅವರು ಅಮಲ್ ರೋಗಿ ಅಲ್ಲ, ಜಸ್ಟ್ ಒಂದು ನನ್ನ ಜೊತೆಯಲ್ಲಿ ಬಂದಿದ್ರು. ಏನಿರ್ಲಿ ಬಂಧುಗಳೇ, ಆ ಮಾತು ಇಲ್ಲಿ ನನಗೆ ನೆನಪು ಅಂತದೆ. ಯಾಕೆಂದ್ರೆ ಈ ವಿಷಯಗಳು ತುಂಬಾ ಅಭಿರುಚಿ ಉಳ್ಳವಾಗಿದ್ದು ಅಂತ. ಯಾಕೆಂದ್ರೆ ಈ ಅಮಲ್ ರೋಗಿ ಅಲ್ಲದವರು ಅದನ್ನು ಕೇಳುವತ್ತಿಗೆ ಆ ವಿಚಾರಗಳು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಇತ್ತು ಅಂತ. ಯಾಕೆಂದ್ರೆ ನನ್ನನ್ನೇ ನಾನು ಬದಲಾವಣೆ ಮಾಡುವ ವಿಚಾರಗಳೆಲ್ಲ ನಮ್ಮ ಈ ಬಾಂಧವ್ಯದಲ್ಲಿ, ನಮ್ಮ ಕಾರ್ಯಕ್ರಮದಲ್ಲಿ ಬರುವ ವಿಚಾರಗಳು ಯಾವುದಂದ್ರೆ ಒಂದು ಆಧ್ಯಾತ್ಮಿಕತೆ ಆ ಕಡೆ ಸಾಗ್ಲಿಕ್ಕೆ ಹಲವಾರು ರೀತಿಯಲ್ಲಿ ಎಲ್ಲ ಪ್ರಯತ್ನ ಪಡ್ತಾರಲ್ಲ. ಒಂದು ಆಧ್ಯಾತ್ಮಿಕತೆ ಬಗ್ಗೆ ಅಥವಾ ಧರ್ಮದ ಮೂಲಕ ಆಗಿರ್ಬಹುದು, ಹಲವಾರು ಮಂದಿಗಳು ಒಂದು ಈ ವಿಚಾರವಾಗಿ ಈ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪಡೆಯಲು ಏನೆಲ್ಲ ಕಷ್ಟಪಡ್ತಾರೆ. ಆದ್ರೆ ನಾವು ಎಷ್ಟು ಈಸಿಯಾಗಿ ಇಲ್ಲಿ ಪಡೆಯಬಹುದು, ಎಷ್ಟು ಒಂದು ಸರಳವಾಗಿ ಇಲ್ಲಿ ನಮ್ಗೆ ಇದನ್ನು ವಿವರಣೆ ಕೊಟ್ಟಿದ್ದಾರೆ. ನಾವು ಹಲವಾರು ಮಂದಿ ಸಾರಿ ಹೇಳ್ತೇವೆ, ಇಲ್ಲಿ ಕೊನೆಯಲ್ಲಿ ಬರೆದಿದ್ದಾರಲ್ಲ, ನಾವು ಸಂತ ಪುರುಷರಾಗ್ಲಿಕ್ಕೆ ಅಲ್ಲ, ಬದಲಿಗೆ ನಮ್ಮ ಒಂದು ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಿಲ್ಲದವರಲ್ಲ. ಅದರಿಂದ ಈ ತುಂಬಾ ಅಭಿರುಚಿ ಉಳ್ಳದಾಗಿದೆ ಅಂತ ಆ ಡಾಕ್ಟರ್ಗಳು ಆವಾಗಲೇ ಅವರು ಮನಗಂಡಿದ್ದಾರೆ. ಅವುಗಳಲ್ಲಿ ಕೆಲವು ನಿಜವಾಗಿ ವಿಸ್ಮಯಕಾರಿಯಾಗಿವೆ ಅಂತ. ಒಂದೇ ವಿಸ್ಮಯಕಾರಿ ಅಂದ್ರೆ ಯಾರ ಮಾನವ ಶಕ್ತಿಗೂ ಸಾಧ್ಯವಾದದ್ದು ಇಲ್ಲಿ ಸಾಧ್ಯವಾಗ್ತದಲ್ಲ. ಯಾಕೆಂದ್ರೆ ಎಲ್ಲರೂ ಪ್ರಯತ್ನ ಪಟ್ಟುಕೊಂಡೇ ಬಂದವರು, ಏನೆಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಅವರ ಮನೆಯವರಾಗಿರ್ಬೋದು, ಅವರ ಸಂಬಂಧಿಕರಾಗಿರ್ಬೋದು, ಡಾಕ್ಟರ್ಗಳಾಗ್ಬಹುದು, ಅವರ ಹಾಸ್ಪಿಟಲ್ ಅಲ್ಲಿ ಇಂಥದ್ದೆಲ್ಲ ವಿಚಾರಗಳು ತುಂಬಾ ಆಗಿವೆ. ಆದ್ರೆ ಇಲ್ಲಿ ಒಂದು ಪರಿವರ್ತನೆ ಆಗುವ ವಿಚಾರ ಒಂದು ವಿಸ್ಮಯಕಾರಿಯಾಗಿದೆ ಅಂತ ಡಾಕ್ಟರ್ ಅವರು ಬರೀತಾರೆ. ಸರಿ, ಫಿರಾಜ್ ಅವರೇ ಮುಂದಕ್ಕೆ ಓದಿ. ಫಿರಾಜ್ ಅವರೇ ಅನ್ಮ್ಯೂಟ್ ಆಗ್ಲಿಲ್ಲ ನೀವು. ನನ್ನ ಮಾತು ಕೇಳ್ತದಾ? ಕೇಳ್ತದೆ ಸರ್, ಕೇಳ್ತದೆ. ನಾನೇ ಓದ್ತೀನಿ ಬಿಡಿ ಸರ್. ಅಮಲಿನ ಕ್ಷೇತ್ರದಲ್ಲಿ ದೀರ್ಘಕಾಲ ಕಠೋರ ಶ್ರಮಪಟ್ಟು ಬಳಲಿದವನಿಗೆ ಈ ವ್ಯಕ್ತಿಗಳ ನಿಸ್ವಾರ್ಥತೆಯು, ನಾವು ತಿಳಿದ ಮಟ್ಟಿಗೆ ಲಾಭದ ಇಚ್ಛೆ ಇಲ್ಲದಿರುವಿಕೆ ಮತ್ತು ಸಮುದಾಯ ಸ್ಫೂರ್ತಿಯು ನಿಜವಾಗಿಯೂ ಪ್ರೇರಣಾದಾಯಕವಾಗಿದೆ. ಅವರು ತಮ್ಮಲ್ಲಿ ನಂಬಿಕೆಯುಳ್ಳವರಾಗಿದ್ದಾರೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ದೀರ್ಘಕಾಲದ ಅಮಲಿಗಳನ್ನು ಮೃತ್ಯುದ್ವಾರದಿಂದ ಹಿಂದಕ್ಕೆ ತರುವ ಶಕ್ತಿಯಲ್ಲಿ ವಿಶ್ವಾಸವಿಟ್ಟಿದ್ದಾರೆ. ಬಹುಶಃ ಅಮಲಿಯನ್ನು ಮಧ್ಯದಲ್ಲಿ ಅವನಿಗಿರುವ ಉತ್ಕಟವಾದ ದೈಹಿಕ ಇಚ್ಛೆಯಿಂದ ಮುಕ್ತನನ್ನಾಗಿ ಮಾಡುವುದು ಅಗತ್ಯವಾಗಿದೆ ಮತ್ತು ಅವನಿಗೆ ಮನೋವೈಜ್ಞಾನಿಕ ವಿಧಾನಗಳಿಂದ ಅತ್ಯಧಿಕ ಪ್ರಯೋಜನವಾಗುವ
ಮೊದಲು ಅವನನ್ನು ಆಸ್ಪತ್ರೆಯ ನಿರ್ದಿಷ್ಟ ಕಾರ್ಯಕ್ರಮಕ್ಕೆ ಆಗಾಗ್ಗೆ ಒಳಪಡಿಸಬೇಕಾಗುತ್ತದೆ. ಥ್ಯಾಂಕ್ ಯು. ಧನ್ಯವಾದಗಳು ಪ್ರಕಾಶ್ ರಾವ್ ಅವರೇ. ಅಮಲು ರೋಗದ ಇಲ್ಲಿ ಒಂದು ಸಮಯನ ಆಗ್ತಾ ಬರ್ತದೆ. ಈಗ ಒಂದೆರಡು ವಾಕ್ಯವನ್ನು ಭಾರಿ ವಿಶೇಷ ಅರ್ಥಗರ್ಭಿತವಾಗಿ ಉಂಟು ಅಮಲ್ ರೋಗದ ಕ್ಷೇತ್ರದಲ್ಲಿ. ಇಲ್ಲಿಯ ಈ ಪ್ಯಾರಾಗ್ರಾಫ್ ನಮ್ಮನ್ನು ಒಂದು ನಮ್ಮ ಮೂರು ಧ್ಯೇಯ ಏನು ನಮ್ಮ ಮೂರು ಧ್ಯೇಯಗಳು ಉಂಟು ಅದರ ಬಗ್ಗೆ ಒಂದು ನನ್ನ ಅನಿಸಿಕೆ ಏನಂದ್ರೆ, ಒಂದು ಸೇವೆ, ಒಂದು ಐಕ್ಯತೆ, ಒಂದು ಮತ್ತೆ ನಾವು ಚೇತರಿಸಿಕೊಳ್ಳುವ ವಿಚಾರವಾಗಿ ಈ ಪ್ಯಾರಾಗ್ರಾಫ್ ಅಲ್ಲಿ ಹಲವು ವಿಚಾರಗಳು ಇಲ್ಲಿ ಬರುತ್ತವೆ. ಅಮಲು ರೋಗದ ಕ್ಷೇತ್ರದಲ್ಲಿ ದೀರ್ಘಕಾಲ ಕಠೋರ ಶ್ರಮಪಟ್ಟು ಬಳಲಿದವನಿಗೆ ಈ ವ್ಯಕ್ತಿಗಳ ನಿಸ್ವಾರ್ಥತೆಯು ನಾವು ತಿಳಿದ ಮಟ್ಟಿಗೆ ಲಾಭದ ಇಚ್ಛೆ ಇಲ್ಲದಿರುವಿಕೆ ಮತ್ತು ಸಮುದಾಯ ಸ್ಫೂರ್ತಿಯ ನಿಜವಾಗಿ ಪ್ರೇರಣಾದಾಯಕವಾಗಿದೆ. ಆತ್ಮೀಯ ಸ್ನೇಹಿತರೆ, ನಾನು ಈ ಬಾಂಧವ್ಯಕ್ಕೆ ಬರುವಾಗ ಇಲ್ಲಿಯ ಬಂಧುಗಳು ಒಂದು ನಿಸ್ವಾರ್ಥತೆಯಿಂದ, ನಾನು ಶ್ರಮ ಪಟ್ಟಿದ್ದೆಲ್ಲಾಗ ಹಲವಾರು ರೀತಿಯ ಶ್ರಮಪಟ್ಟು ಇಲ್ಲಿ ಬಂದು ನಾನು ಬಳಲಿ ಹೋಗಿದ್ದೆ. ನಾನು ಏನು ನನ್ನ ಅನುಭವದು ಹೇಳುವುದಾದ್ರೆ, ನನ್ನ ಮೇಲೇನೆ ನಾನು ತೀರ್ಪು ಕೊಟ್ಟಿದ್ದೆ. ಏನಂದ್ರೆ, ಇನ್ನು ನಾನು ಕುಡಿತದಿಂದ ಒಂದು ಸಾವು ಮಾತ್ರ ನನಗೆ ಬಾಕಿ, ಇನ್ನು ನಾನು ಸಾಯುವುದು, ಇವತ್ತಿಲ್ಲ ನಾಳೆ ನಾನು ಸಾಯ್ತೇನೆ. ಇತರರು ನನ್ನನ್ನು ಅದೇ ರೀತಿ ಹೇಳ್ತಿದ್ರು, ಆಲ್ಬರ್ಟ್ ಬದುಕಿದ್ರೆ 1-3 ತಿಂಗಳು ಬದುಕಬಹುದಂತ. ನನ್ನನ್ನು ಸ್ಮಶಾನದ ದಾರಿಯಿಂದ ಈ ಬಾಂಧವ್ಯಕ್ಕೆ ತಂದವರು. ಆಲೋಚನೆ ಮಾಡಿ ಬಂಧುಗಳೇ, ನನಗೆ ನನ್ನ 2 ಕಾಲಲ್ಲಿ ನಡೀಲಿಕ್ಕೆ ಶಕ್ತಿ ಇರಲಿಲ್ಲ. ನಾನೇನಿದ್ರು ನಾನು ತೆವಳಿಕೊಂಡೆಲ್ಲ ಹೋಗುವ ಮನುಷ್ಯ. ನನ್ನ ಆ ಸಮಯದಲ್ಲಿ ನಂದು ಮುಗೀತು ಅಂತ ನಾನೇ ತೀರ್ಮಾನಿಸಿದ್ದೆ. ಅಂದ್ರೆ ಬಳಲಿ ಹೋಗಿದ್ದೆ ನಾನು. ಎಷ್ಟು ಶ್ರಮಪಟ್ಟರು ನನಗೆ ಯಾವುದೇ ಒಂದು ನನಗೆ ಪ್ರತಿಫಲ ಅಥವಾ ಒಂದು ಒಳ್ಳೆ ಸಂಗತಿ ನನಗೆ ಸಿಗ್ಲೇ ಇಲ್ಲ ಅಲ್ಲ. ನಾನು ಎಲ್ಲವನ್ನೂ ಮುಗಿಸಿ ಬಿಟ್ಟಿದ್ದೆ ನನ್ನದು. ಆ ರೀತಿಯಾಗಿ ಇದ್ದ ಮನುಷ್ಯ ಇಲ್ಲಿ ನಮ್ಮ ಅಮಲ್ ರೋಗದ ಕ್ಷೇತ್ರದಲ್ಲಿ ದೀರ್ಘಕಾಲ ಕಠೋರ ಶ್ರಮಪಟ್ಟು ಬಳಲಿದ್ದ ಅವನಿಗೆ ಈ ವ್ಯಕ್ತಿಗಳ ನಿಸ್ವಾರ್ಥತೆಯು ಯಾರು ಅಂದ್ರೆ ಅವರ ನಿಸ್ವಾರ್ಥತೆ ಅಂದ್ರೆ, ನಾವು ಹಲವಾರು ಈ ಬಿಲ್ಲವರ ಸ್ಟೋರಿಯಲ್ಲಿ ಅವರ ನಿಸ್ವಾರ್ಥತೆಯ ಬಗ್ಗೆ ಅಲ್ಲಿ ತುಂಬಾ ವಿಚಾರಗಳನ್ನು ನಾವು ಓದ್ತೇವೆ. ಮುಂದಕ್ಕೆ ಇಲ್ಲಿ ಉಂಟು ಅವರು ಯಾವ ರೀತಿಯೆಲ್ಲ ಒಂದು ಅಮಲ್ ರೋಗಿಗೋಸ್ಕರ ಒಂದು ಅವರ ಸೇವೆಯನ್ನು ಕೊಟ್ರು ಅಂತ. ಅವರು ಎಲ್ಲಿಯೂ ಅಂದ್ರೆ ನಮ್ಮ ಒಂದು ಹಣದ ಅಥವಾ ಒಂದು ಪ್ರತಿಷ್ಠೆ ಆಗ್ಲಿ ಅಧಿಕಾರ ಆಗ್ಲಿ ಅದರ ಹಿಂದೆ ಹೋಗ್ಲಿಲ್ಲಲ್ಲ ಅವರು. ಆ ನಿಸ್ವಾರ್ಥತೆ. ಇವತ್ತು ನಾವು ಬಾಂಧವ್ಯದಲ್ಲಿ ಇದ್ದೇವೆ, ನಮ್ಮ ಕುಡಿತದಿಂದ ದೂರ ನಿಂತು ಒಂದು ಒಳ್ಳೆ ಜೀವನವನ್ನು ಮಾಡ್ತೇವೆ, ನಮ್ಗೆ ಉದ್ಯೋಗ ಉಂಟು, ಕೆಲಸ ಉಂಟು, ನಮ್ಗೆ ಅಧಿಕಾರ ಉಂಟು, ಪ್ರತಿಷ್ಠೆ ಉಂಟು, ಎಲ್ಲವೂ ನನ್ಗೆ ಉಂಟು, ನಾನು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಆದ್ರೆ ಆ ಸಮಯದಲ್ಲಿ ಹಲವಾರು ಬಂಧುಗಳು ಒಂದು ನಿಸ್ವಾರ್ಥತೆಯಿಂದ ಎಲ್ಲವನ್ನೂ ಹೇಗೆ ಸಮರ್ಪಿಸಿದವರೂ ಇದ್ದಾರೆ. ಈಗಲೂ ಹಲವಾರು ಮಂದಿಗಳಿದ್ದಾರೆ. ಅವರನ್ನು ಬಿಗ್ ಬುಕ್ ಏನ್ ಹೇಳ್ತದೆ ಅಂದ್ರೆ, ಈ ಸೇವೆಯಲ್ಲಿ ತೊಡಗಿಸಿಕೊಂಡವರನ್ನು ಭಾಗ್ಯಶಾಲಿಗಳು ಅಂತ ಹೇಳ್ತಾರೆ. ಯಾಕೆಂದ್ರೆ ಇವಾಗ ನಾವು ಕೈ ಬೆರಳಿಕೆ ಎಣಿಕೆಯಷ್ಟು ಮಾತ್ರ ಅಲ್ಲ, ನಮ್ಮ ಬಾಂಧವ್ಯದಲ್ಲಿ ಕುಡಿತದಿಂದ ದೂರ ನಿಂತವರು ಅಥವಾ ಈ ಬಾಂಧವ್ಯದಿಂದ ಸಹಾಯ ಪಡೆದವರು. ಆದ್ರೆ ಎಷ್ಟು ಮಂದಿ ನಾವು ಈಗ ನಾನು ಯಾವ ರೀತಿಯಾಗಿ ನಾನು ಸೇವೆ ಮಾಡುತ್ತೇನೆ, ನನ್ನ ಸೇವೆ ಯಾವ ರೀತಿಯಾಗಿ ಸಾಗ್ತದೆ, ಇತರ ಅಮಲ್ ರೋಗಿಗಳೊಂದಿಗೆ ನಾನು ಯಾವ ರೀತಿ ನಾನು ವ್ಯವಹರಿಸ್ತೇನೆ, ಅದು ಇಲ್ಲಿ ಡಾಕ್ಟರ್ ಅವರು ಹೇಳ್ತಾರೆ. ಅವರು ಎಲ್ಲಾ ರೀತಿಯಲ್ಲಿ ಪ್ರಯತ್ನ ಪಟ್ಟು ಬಳಲಿ ಬೆಂಡಾದ ಒಬ್ಬ ಅಮಲ್ ರೋಗಿಗೆ ಈ ವ್ಯಕ್ತಿಗಳ ನಿಸ್ವಾರ್ಥತೆಯು ನಾವು ತಿಳಿದ ಮಟ್ಟಿಗೆ ಲಾಭದ ಇಚ್ಛೆ ಇಲ್ಲದಿರುವಿಕೆ ಮತ್ತು ಸಮುದಾಯ ಸ್ಫೂರ್ತಿಯು. ಅಂದ್ರೆ ಇಲ್ಲಿ ಸಮುದಾಯ ಅಂದ್ರೆ ಬಾಂಧವ್ಯ. ನಾವು ತಿಳಿದ ಮಟ್ಟಿಗೆ ಯಾವುದೇ ಲಾಭವನ್ನು ಅಪೇಕ್ಷಿಸದೆ, ಈಗ ನಾವು ಸಂದೇಶ ಕೊಡ್ಲಿಕ್ಕೆ ಹೋಗೋತ್ತಿಗೆ ನಾನು ಹಲವಾರು ಮಂದಿಗಳನ್ನು ನೋಡಿದ್ದೇನೆ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿಂದ ಒಂದು ಚಿಕ್ಕ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ
ಹಲವಾರು ಮಂದಿ ಆ, ಇಲ್ಲಿ ಬಂದಿದ್ದಾರೆ. ನಾವು ಇಲ್ಲಿ ವ್ಯಕ್ತಿಗಳ ಹೆಸರು ಹೇಳುವುದಿಲ್ಲ, ಹೇಳುವುದಾದ್ರೂ ತಮಗೆಲ್ಲರ ತಿಳಿದೇ ಇದೆ. ಬೆಂಗಳೂರಿನಿಂದ ಪ್ರತ್ಯೇಕವಾಗಿ ಹಲವಾರು ಮಂದಿ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕೆಲವರು ಈ ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳಿಗೆ ಬಂದು ಅವರ ಅನುಭವವನ್ನು ಒಂದು ನಿಸ್ವಾರ್ಥವಾಗಿ ಯಾವುದೇ ಪ್ರತಿಫಲ ಅಪೇಕ್ಷಿಸದೆ ಅವರ ಖರ್ಚಿನಲ್ಲೇ ಒಂದು ಬೆಂಗಳೂರಿನಿಂದ ಈ ನಮ್ಮ ಮೂಡುಬಿದಿರೆಗೆ ಒಬ್ಬ ಬಂದು ಅಥವಾ ನಮ್ಮ ಮಂಗಳೂರಿಗೆ ಅಥವಾ ಎಲ್ಲ ಚಿಕ್ಕ ಚಿಕ್ಕ ಹಳ್ಳಿಗಳಿಗೆ ಬರಬೇಕಾದ್ರೆ ಏನೆಲ್ಲ ಕಷ್ಟಗಳು ಉಂಟು ಅದನ್ನೆಲ್ಲ ಅನುಭವಿಸಿ ಒಂದು ನಿಸ್ವಾರ್ಥತೆಯಿಂದ ಅವರು ಬರ್ತಾರೆ. ಅದೇ ರೀತಿ ಬಂಧುಗಳೇ, ಇದನ್ನ ನಾನು ನೆನಪಿಸಿಕೊಂಡ್ರೆ ನಾನು ಸೇವೆ ಮಾಡ್ಲಿಕ್ಕೆ ನನ್ಗೂ ಒಂದು ಉತ್ತೇಜನ ಅಲ್ಲವೇ ಅದು. ಅದರಿಂದ ಇದನ್ನು ಇವರು ಡಾಕ್ಟರ್ಗಳು ಏನ್ ಹೇಳ್ತಾರೆ ಅಂದ್ರೆ ಅದು ಪ್ರೇರಣಾದಾಯಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸಮುದಾಯ ಸ್ಫೂರ್ತಿ, ನಾವು ಬಾಂಧವ್ಯಕ್ಕೆ ಅದೊಂದು ಹೆಸರು. ನಮ್ಗೆ ಯಲ್ಲಿ ಯಾರು ನಾವು ವೈಯಕ್ತಿಕವಾಗಿ ವ್ಯಕ್ತಿತ್ವ ಇಲ್ಲ, ಒಂದು ವ್ಯಕ್ತಿ ಮುಖ್ಯ ಅಲ್ಲ, ನಮ್ಗೆ ತತ್ವಗಳು ಮಾತ್ರ. ಈ ತತ್ವಗಳು ಬರುವತ್ತಿಗೆ ಅದು ಬಾಂಧವ್ಯ. ಬಾಂಧವ್ಯದಲ್ಲಿ ಏನ್ ತತ್ವಗಳು ಹೇಳಿದ್ದಾರೆ ಆ ರೀತಿಯಾಗಿ ಅದೊಂದು ಸ್ಫೂರ್ತಿ ಇಡೀ ಸಮುದಾಯಕ್ಕೆ. ಅಂದ್ರೆ ಇಡೀ ನಮ್ಮ ಒಂದು ಸ್ಫೂರ್ತಿ ಅಲ್ವಾ. ಹೇಳ್ತಾರೆ ಏನಂದ್ರೆ ಹಲವಾರು ಅನುಭವಿಗಳು ಹೇಳ್ತಾರೆ ಏನಂದ್ರೆ, ನಮ್ಮ ಇಡೀ ಜಗತ್ತಿನಲ್ಲಿ ಒಂದು ನಿಸ್ವಾರ್ಥ ಸೇವೆ ಸಿಗುವುದಾದ್ರೆ ಅದು ಒಳಗಡೆ ಮಾತ್ರ, ಆಲ್ಕೋಹಾಲಿಕ್ಸ್ ಅನಾನಿಮಸ್ ಒಳಗಡೆ ಮಾತ್ರ. ಯಾವ್ದು ಇಲ್ಲಿ ಅಂತದೊಂದು ಇದು ಇತರ ಅಮಲ್ ರೋಗಿಗಳಿಗೆ ಯಾರು ಬಾಂಧವ್ಯಕ್ಕೆ ಬರ್ತಾರೆ, ಹೊಸದಾಗಿ ಬರ್ತಾರೆ ಅಮಲ್ ರೋಗಿಗಳು, ಅವರಿಗೆ ಒಂದು ಪ್ರೇರಣಾದಾಯಕವಾಗಿದೆ ಅಂತ ಅವರು ಇದರಲ್ಲಿ ಬರೆದಿದ್ದಾರೆ. ಸರಿ, ಸಮಯ ಆಯ್ತು, ಸಾರಿ ನಾನು ನೋಡ್ಲೇ ಇಲ್ಲ. ಪ್ರಕಾಶ್ ರಾವ್ ಅವರೇ ಕ್ಷಮಿಸಿ, ಖಂಡಿತವಾಗಿ ನಾನು ಅದನ್ನು ನೋಡ್ಲಿಕ್ಕೆ ಹೋಗ್ಲಿಲ್ಲ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಎಲ್ಲರಿಗೂ.